ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಸುಷ್ಮಾ. ರಾಜ್ಯದಲ್ಲಿ ನಿಲ್ಲುತ್ತಿಲ್ಲ ಕಿಲ್ಲರ್ ಕೊರೋನಾ ಅಟ್ಟಹಾಸ. ಕೊರೋನಾಯಿಂದಾಗಿ ಮಾನವೀಯತೆಗೆ ಕೊಳ್ಳಿ. ಸೋಂಕಿತರನ್ನ ಆಸ್ಪತ್ರೆಗೆ ಸೇರಿಸಿಕೊಳ್ಳೋಕೆ ವೈದ್ಯರ ಹಿಂದೇಟು. ಕೊರೋನಾ ಸ್ಫೋಟದ ಮಧ್ಯೆ ರಾಜ್ಯದ ಮೂಲೆ ಮೂಲೆಗಳಿಂದ ಹೆಕ್ಕಿದ ಪಿನ್ ಟು ಪಿನ್ ಸುದ್ದಿಯನ್ನ ನೋಡೋಣ. ರಾಜ್ಯ ರಾಜಧಾನಿಯಲ್ಲಿ ಇವತ್ತು 1000 ದಾಟಲಿದೆ ಸೋಂಕು. ಕಲಬುರಗಿಯಲ್ಲಿ ನಿಲ್ಲದ ಕೊರೋನಾ ಸುರನ ಅಟ್ಟಹಾಸ. ಸೋಂಕಿತೆ ವೈದ್ಯೆಯಿಂದ 20 ಗರ್ಭಿಣಿಯರಿಗೆ ಶುರುವಾಗಿದೆ ಟೆನ್ಷನ್. ಇವೆಲ್ಲವನ್ನು ತೋರಿಸ್ತೀವಿ ಕೊರೋನಾ ಕೇಸಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವೈರಸ್ಗೆ ಬೆಂಗಳೂರೇ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ. ರಾಜಧಾನಿಯಲ್ಲಿ ಸೋಂಕಿತರ ಸಂಖ್ಯೆಗೆ ಲಗಾಮೇ ಇಲ್ಲದಂತಾಗಿದ್ದು ಇವತ್ತು 1300 ಕೇಸ್ಗಳು ಪತ್ತೆಯಾಗುವ ಸಾಧ್ಯತೆ ಇದೆ. ಕಳೆದ ಒಂದು ವಾರದ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 500ಕ್ಕೂ ಹೆಚ್ಚು ಬರ್ತಿದ್ದು ಐಟಿ-ಸಿಟಿ ಜನರನ್ನ ಕಂಗೆಡಿಸುವಂತೆ ಮಾಡಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿದ್ದ ವೈದ್ಯರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವುದರಿಂದಾಗಿ 20ಕ್ಕೂ ಹೆಚ್ಚು ಗರ್ಭಿಣಿಯರಲ್ಲಿ ಆತಂಕ ಶುರುವಾಗಿದೆ. ಬೆಳಗಾವಿ ತಾಲೂಕಿನ ಮುತಗ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕೋವಿಡ್ ವಾರ್ಡ್ನಲ್ಲಿ ಡ್ಯೂಟಿ ಮಾಡುತ್ತಿದ್ದರು. ಹೀಗಾಗಿ 20 ಗರ್ಭಿಣಿಯರು ಸೇರಿ 250ಕ್ಕೂ ಹೆಚ್ಚು ರೋಗಿಗಳಿಗೆ ಸಂಕಷ್ಟ ಎದುರಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಕೊರೋನಾ ವೈರಸ್ ಸೋಂಕಿನ ಗಣಿಯಾಗಿ ಪರಿವರ್ತಿಸಿದೆ. ವಿಮ್ಸ್ ಆಸ್ಪತ್ರೆಯ ಕೊರೋನಾ ವಾರಿಯರ್ಸ್ಗಳಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. 18 ವೈದ್ಯರು ಸೇರಿ 49 ಕೊರೋನಾ ವಾರಿಯರ್ಸ್ಗಳಿಗೆ ಸೋಂಕು ಪತ್ತೆಯಾಗಿದೆ. ಈಗ ಮತ್ತೆ 9 ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಸೋಂಕು ದೃಢವಾಗಿದೆ. ವೈದ್ಯರು, ಸ್ಟಾಫ್ ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ಗೆ ಸೋಂಕು ಹರಡುತ್ತಿರುವುದಕ್ಕೆ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ನ ವೈರತ್ವಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಜಿಲ್ಲೆಯಲ್ಲಿ ಸೋಂಕಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಇವತ್ತು 14 ಜನರಿಗೆ ಸೋಂಕು ತಗುಲಿರುವ ಸಾಧ್ಯತೆ ಇದೆ. ಮಡಿಕೇರಿಯಲ್ಲಿ ಆರೋಗ್ಯ ಸಿಬ್ಬಂದಿ ಕುಟುಂಬದ 3 ಸೋಂಕು ಕಾಣಿಸಿಕೊಂಡಿದೆ. ವಿರಾಜಪೇಟೆ ತಾಲೂಕಿನ ಪೆರುಂಬಾಡಿಯ ಒಂದೇ ಕುಟುಂಬದ 3 ವೈರಸ್ ಹೊಕ್ಕಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ಅಬ್ಬರಿಸಿ ಬೊಬ್ಬರಿತಾನೇ ಇದೆ. ಇವತ್ತು ಕೂಡ 6 ಜನರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗುವ ಸಾಧ್ಯತೆ ಇದೆ. ಡಿಪೋ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಮೆಕ್ಯಾನಿಕ್ಗೂ ಸೋಂಕು ಪತ್ತೆಯಾಗಿದೆ. ಕೆಎಸ್ಆರ್ಟಿಸಿ ಸಿಬ್ಬಂದಿ ಸ್ವಾಬ್ ಸಂಗ್ರಹ ಮಾಡುವಾಗ ಕೇಸ್ ಪತ್ತೆಯಾಗಿದೆ. ಸೋಂಕಿತ ಸಿಬ್ಬಂದಿಯ ಸಂಪರ್ಕದಲ್ಲಿದ್ದವರನ್ನ ಆರೋಗ್ಯ ಇಲಾಖೆ ಕ್ವಾರಂಟೈನ್ಗೆ ಕಳುಹಿಸಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿಗೆ ಮೊದಲ ಬಲಿ ಪಡೆದ ಕಲಬುರಗಿ ಜಿಲ್ಲೆಯಲ್ಲಿ ಸೋಂಕಿನ ಅಟ್ಟಹಾಸ ಇನ್ನೂ ನಿಂತಿಲ್ಲ. ಜಿಲ್ಲೆಯಲ್ಲಿ ಇವತ್ತು ಸುಮಾರು 20 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿ ಇದೀಗ ಸೋಂಕಿತರ ಸಂಖ್ಯೆ 1699ಕ್ಕೆ ಏರಿಕೆಯಾದಂತಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಾಗಿದ್ದು ಇವತ್ತು 5 ಜನರಿಗೆ ಕೊರೋನಾ ಸೋಂಕು ಹಬ್ಬಿರುವ ಸಾಧ್ಯತೆ ಇದೆ. ಬಾಗಲಕೋಟೆ ನಗರದ ರೈಲ್ವೆ ನಿಲ್ದಾಣದ ಬಳಿಯ ವ್ಯಕ್ತಿಗೆ ವೈರಸ್ ಅಂಟಿರುವ ಸಾಧ್ಯತೆ ಇದ್ದು ಪೇಷಂಟ್ ನಂಬರ್ 800ರಿಂದ ಹರಡಿರುವ ಸಾಧ್ಯತೆ ಇದೆ. ಇನ್ನು ಗುಳೇದಗುಡ್ಡ ಸಮುದಾಯ ಆರೋಗ್ಯ ಕೇಂದ್ರದ ಸೂಪರಿಂಟೆಂಡೆಂಟ್ಗೂ ಸೋಂಕು ಹೊಕ್ಕಿಕೊಂಡಿದೆಯಂತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೋಂಕಿನ ನಾಗಾಲೋಟ ಮುಂದುವರೆದಿದ್ದು ಇವತ್ತು 3 ಜನಕ್ಕೆ ಸೋಂಕು ಅಂಟಿರುವ ಸಾಧ್ಯತೆ ಇದೆ. ನಗರದಲ್ಲಿ 19 ವರ್ಷದ ಯುವತಿ ಹಾಗೂ 85 ವರ್ಷದ ಮಹಿಳೆಗೆ ಕೊರೋನಾ ದೃಢವಾಗಿದೆ. ಚಿಂತಾಮಣಿಯ ಎನ್ಎಸ್ ಎಕ್ಸ್ಟೆನ್ಷನ್ನಲ್ಲಿ 32 ವರ್ಷದ ಮಹಿಳೆಗೆ ಕೊರೋನಾ ಹೊಕ್ಕಿದ್ದು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 268ಕ್ಕೆ ಏರಿಕೆಯಾಗಿದೆ. ಕೆಪಿಸಿಸಿ ಮಾಜಿ ಅಧ್ಯಕ್ಷ ಹಾಗೂ ಶಾಸಕ ದಿನೇಶ್ ಗುಂಡೂರಾವ್ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ದಿನೇಶ್ ಗುಂಡೂರಾವ್ ಕುಟುಂಬದ ಮನೆ ಕೆಲಸದ 2 ಸಿಬ್ಬಂದಿಗೆ ಸೋಂಕು ಆವರಿಸಿದೆ. ಹೀಗಾಗಿ ಗುಂಡೂರಾವ್ ಅವರ ಇಡೀ ಕುಟುಂಬವನ್ನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಸೋಂಕಿತರ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಕಾರಣ 14 ದಿನಗಳವರೆಗೆ ಕ್ವಾರಂಟೈನ್ನಲ್ಲಿ ಇರ್ತಾರೆ. ಬೆಂಗಳೂರಿನಲ್ಲಿ ಟಿಟಿ ವಾಹನಗಳೇ ಆಂಬ್ಯುಲೆನ್ಸ್ ಕಿಟ್ ವ್ಯವಸ್ಥೆ ಮಾಡದೆ ಎಡವಿದ ಬಿಬಿಎಂಪಿ. ವಿಶ್ವವಿದ್ಯಾಲಯಗಳಿಗೂ ಲಗ್ಗೆ ಇಟ್ಟ ಕೊರೋನಾ ವೈರಸ್. ಒಂದೇ ಸ್ಟೇಷನ್ನ 12 ಜನರಿಗೆ ಸೋಂಕು ಹಬ್ಬಿದ್ದು ಹೇಗೆ? ಇವೆಲ್ಲವನ್ನು ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ವೈರಸ್ ಸೋಂಕಿನ ಭೀತಿಯಿಂದಾಗಿ ಆರೋಗ್ಯ ಇಲಾಖೆ ಆಯುಕ್ತರು ಕೊರೋನಾ ಟೆಸ್ಟ್ಗೆ ಒಳಗಾಗಿದ್ರು. ಆದರೆ ವರದಿಯಲ್ಲಿ ನೆಗೆಟಿವ್ ಅಂತ ಬಂದಿದ್ದು ಆಯುಕ್ತ ಪಂಕಜ್ ಕುಮಾರ್ ಪಾಂಡೆಗೆ ಬಿಗ್ ರಿಲೀಫ್ ಸಿಕ್ಕಿದಂತಾಗಿದೆ. ಇತ್ತೀಚೆಗಷ್ಟೇ ಆಯುಕ್ತ ಪಂಕಜ್ ಕುಮಾರ್ ಪಾಂಡೆ ಕಾರಿನ ಚಾಲಕನಿಗೆ ಪಾಸಿಟಿವ್ ಬಂದಿತ್ತು. ಹೀಗಾಗಿ ಪಾಂಡೆ ಸ್ವಾಬ್ ಟೆಸ್ಟ್ಗೆ ಒಳಗಾಗಿದ್ರು. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಿದ್ದು ಟಿಟಿಗಳನ್ನೇ ಆಂಬ್ಯುಲೆನ್ಸ್ ಮಾಡಲಾಗುತ್ತಿದೆ. ಆದರೆ ಈ ರೀತಿ ಮಾಡಿ ಬಿಬಿಎಂಪಿ ಮಹಾ ಎಡವಟ್ಟು ಮಾಡಿದೆ. ಯಾಕಂದ್ರೆ ಟಿಟಿಗಳಲ್ಲಿ ಸೋಂಕಿತರನ್ನ ಸಾಗಿಸೋಕೆ ಬೇಕಾದ ಮುಖ್ಯ ಪರಿಕರಗಳೇ ಇರಲ್ಲ. ವೆಂಟಿಲೇಟರ್, ಸ್ಟ್ರೆಚರ್, ಡ್ರಿಪ್ ಸ್ಟ್ಯಾಂಡ್ ಇಲ್ಲ. ಹೀಗಿದ್ರೂ ಕೊರೋನಾ ರೋಗಿಗಳನ್ನ ಟಿಟಿಯಲ್ಲಿ ಆಸ್ಪತ್ರೆಗೆ ಹೇಗೆ ಕರ್ಕೊಂಡು ಹೋಗಲಾಗುತ್ತೆ ಅನ್ನೋದೇ ಚರ್ಚೆಗೆ ಕಾರಣವಾಗಿದೆ.
ಕೊರೋನಾ ಬಂದ್ರೆ ಸಾಕು ಜೀವನ ಇಷ್ಟೇ ಅಂತ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಇದರ ಮಧ್ಯೆ ಸೋಂಕಿತರಿಗೆ ಚಿಕಿತ್ಸೆ ನೀಡಬೇಕಿದ್ದ ಆಸ್ಪತ್ರೆಯಲ್ಲಿ ಕಳಪೆ ಆಹಾರ ನೀಡುವ ಮೂಲಕ ಕಡೆಗಣಿಸಲಾಗುತ್ತಿದೆ. ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರಿಗೆ ಅರೆಬೆಯಿಂದ ಅನ್ನವನ್ನ ನೀಡುತ್ತಿದ್ದು ರೋಗಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಊಟದಲ್ಲಿ ಜಿರಳೆ ಬಿದ್ದಿದ್ರೂ ಕೂಡ ಅದನ್ನೇ ಕೊಡ್ತಿರೋದ್ರಿಂದಾಗಿ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಮನಗರ ಜಿಲ್ಲೆ ಕೊರೋನಾ ಸೋಂಕಿನಿಂದ ಬೆಚ್ಚಿ ಬಿದ್ದಿದೆ. ಸೋಂಕಿತರನ್ನ ಕೋವಿಡ್ ಆಸ್ಪತ್ರೆಗೆ ಸೇರಿಸಿದ್ರೆ ಅಲ್ಲಿನ ಶೌಚಾಲಯಗಳ ಪರಿಸ್ಥಿತಿ ನಿಜಕ್ಕೂ ಆಘಾತಗೊಳಿಸುವಂತಿದೆ. ಶೌಚಾಲಯಗಳು ಗಬ್ಬೆದ್ದು ನಾರ್ತಿದ್ರೂ ಕೂಡ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡಿಲ್ಲ. ಮಹಿಳಾ ಹಾಗೂ ಪುರುಷ ಸೋಂಕಿತ ಎಲ್ಲರಿಗೂ ಒಂದೇ ಶೌಚಾಲಯ ಇದ್ದು ಸೋಂಕಿತ ರೋಗಿಗಳು ಪರದಾಡುವಂತಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿರೋದ್ರಿಂದಾಗಿ ಜುಲೈ 15ರವರೆಗೂ ವಿವಿ ಮತ್ತು ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತ ಪ್ರದೀಪ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದು, ಆದೇಶ ಉಲ್ಲಂಘಿಸಿದ ಯಾವುದೇ ಪ್ರಕರಣಗಳು ದಾಖಲಾಗ್ತಿಲ್ಲ. ಇದೇ ವೇಳೆ ಆದೇಶ ಉಲ್ಲಂಘಿಸಿದ್ರೆ ಸೂಕ್ತ ಕ್ರಮ ಜರುಗಿಸುವುದಾಗಿ ಶಿಕ್ಷಣ ಇಲಾಖೆ ಆಯುಕ್ತರು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಹೀಗಾಗಿ ಕೊರೋನಾ ಸೋಂಕು ತಡೆಗಟ್ಟುವ ಸಲುವಾಗಿ ರಾಜ್ಯ ಸರ್ಕಾರ ಕೈಗೊಂಡಿರುವ ಕ್ರಮ ಹಾಗೂ ನಿರ್ವಹಣೆ ಬಗ್ಗೆ ಪರಿಶೀಲನೆ ನಡೆಸೋಕೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ತಂಡ ಭೇಟಿ ಕೊಟ್ಟಿದೆ. ಇದಕ್ಕೂ ಮುನ್ನ ಸಿಎಂ ಬಿಎಸ್ವೈ ಮತ್ತು ಸಚಿವರ ನೇತೃತ್ವದ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆ ನಡೆಸಿದರು. ಬೆಂಗಳೂರು ನಗರ ಪೊಲೀಸರಿಗೆ ಕೊರೋನಾ ಬಿಗ್ ಶಾಕ್ ಕೊಟ್ಟಿದೆ. ಒಂದೇ ಸ್ಟೇಷನ್ನ 12 ಪೊಲೀಸರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಎಚ್ಎಎಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಸೇರಿ 10 ಜನ ಸಿಬ್ಬಂದಿಗೆ ಪಾಸಿಟಿವ್ ಬಂದಿದ್ದು ಇಡೀ ಸ್ಟೇಷನ್ ಸೀಲ್ ಡೌನ್ ಮಾಡಲಾಗಿದೆ. ಸದ್ಯ ಸೋಂಕಿತ 12 ಜನ ಪೊಲೀಸರು ಐಸೋಲೇಷನ್ ಮಾಡಲಾಗಿದ್ದು ಸದ್ಯ ಉಳಿದ ಸಿಬ್ಬಂದಿಯೂ ಆತಂಕದಲ್ಲಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ರಣಕ್ಕೆ ಹಾಕ್ತಿದ್ದು ಸೋಂಕು ಮತ್ತೊಬ್ಬರನ್ನ ಬಲಿ ಪಡೆದಿದೆ. ಮೃತರು ನವಲಗುಂದ ತಾಲೂಕಿನ ಶಿರಕೊಳ್ಳಾದ 34 ವರ್ಷದ ವ್ಯಕ್ತಿ, ನಿವಾಸಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಧಾರವಾಡ ಜಿಲ್ಲೆಯಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಾಗ್ತಿದ್ದು ವಿವಿಗೂ ವಕ್ಕರಿಸಿಕೊಂಡಿದೆ. ವಿವಿಯ ಪರೀಕ್ಷಾಂಗ ವಿಭಾಗದ ಸಿಬ್ಬಂದಿಗೆ ಕೊರೋನಾ ಸೋಂಕು ಪತ್ತೆಯಾಗಿದ್ದು 10 ದಿನಗಳ ಕಾಲ ಮೈಸೂರು ವಿವಿ ಪ್ರವೇಶ ನಿಷೇಧಿಸಲಾಗಿದೆ. ವಿವಿಯ ಕ್ರಾಫರ್ಡ್ ಹಾಲ್ನಲ್ಲಿ 50%ಗಿಂತ ಕಡಿಮೆ ಸಿಬ್ಬಂದಿಯಿಂದ ಕರ್ತವ್ಯ ನಿರ್ವಹಣೆ ಮಾಡೋಕೆ ಸೂಚಿಸಲಾಗಿದೆ. ಸೋಂಕಿತರ ಸಂಪರ್ಕದಲ್ಲಿದ್ದ ಸಿಬ್ಬಂದಿ ಹಾಗೂ ಪ್ರಾಧ್ಯಾಪಕರು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವಾರ್ಡ್ಗಳಿಗೂ ಲಗ್ಗೆ ಇಟ್ಟೇ ಬಿಡ್ತು ಕೊರೋನಾ ವೈರಸ್. 1.5 ದಿನ ಕಳೆದರೂ ಸೋಂಕಿತನ ಶಿಫ್ಟ್ ಮಾಡೋಕೆ ಅಧಿಕಾರಿಗಳು ಹಿಂದೇಟು ಹಾಕಿದ್ದು ಯಾಕೆ? ಇವೆಲ್ಲವನ್ನು ನೋಡೋಣ ಬೆಂಗಳೂರು ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಐಟಿ ಸಿಟಿ ಬೆಂಗಳೂರು ದಿನೇ ದಿನೇ ಕೊರೋನಾ ಸಿಟಿ ಆಗ್ತಿದೆ. ರಾಜಧಾನಿಯಲ್ಲಿ ಎಲ್ಲಾ ವಾರ್ಡ್ಗಳಲ್ಲೂ ಕೊರೋನಾ ಸೋಂಕು ರಣಕ್ಕೆ ಹಾಕ್ತಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 10ಕ್ಕೂ ಹೆಚ್ಚು ಏರಿಯಾಗಳಲ್ಲಿ ಕೊರೋನಾ ಅಟ್ಟಹಾಸ ಮೆರೆದಿದೆ. ಬೆಂಗಳೂರಿನಲ್ಲಿ ಗಲ್ಲಿಗೂ ವೈರಸ್ ಅಟ್ಯಾಕ್ ಆಗಿದ್ದು ದಕ್ಷಿಣ ಭಾಗದಿಂದ ಹಿಡಿದು ಪಶ್ಚಿಮ ಭಾಗಕ್ಕೂ ಕೊರೋನಾ ಅಟ್ಯಾಕ್ ಮಾಡ್ತಿರೋದು ಜನತೆಯನ್ನ ಕಂಗೆಡಿಸಿದೆ. ಕೊರೋನಾ ವೈರಸ್ ಬಂದಾಗಿಂದ ಪ್ರಾಣದ ಹಂಗು ತೊರೆದು ವಾರಿಯರ್ಸ್ ಕೆಲಸದಲ್ಲಿ ತೊಡಗಿದ್ದಾರೆ. ಆದರೆ ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರದಿಂದ ಸಿಗಬೇಕಾದ ಗೌರವಧನ ಮಾತ್ರ ಸರಿಯಾಗಿ ಸಿಗ್ತಿಲ್ಲ. ಇದಕ್ಕೆ ಕಂಗೆಟ್ಟಿರೋ 42,000 ಆಶಾ ಕಾರ್ಯಕರ್ತೆಯರು ಜುಲೈ 10ರಿಂದ ಸೇವೆ ಸ್ಥಗಿತಗೊಳಿಸೋಕೆ ನಿರ್ಧಾರ ಮಾಡಿದ್ದಾರೆ. ಮಾಸಿಕ ಗೌರವಧನ ಹೆಚ್ಚಿಸಬೇಕು ಮತ್ತು ಅಗತ್ಯ ಸೌಲಭ್ಯಕ್ಕೆ ಒತ್ತಾಯಿಸಿ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಕೊರೋನಾ ಸೋಂಕು ಹೆಚ್ಚಾಗ್ತಿರೋದ್ರಿಂದ ಅಂತರ್ಜಿಲ್ಲಾ ಓಡಾಟಕ್ಕೆ ಬ್ರೇಕ್ ಹಾಕಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಸರ್ಕಾರದ ಹಿರಿಯ ಅಧಿಕಾರಿಗಳು ಅಂತರ್ಜಿಲ್ಲಾ ಓಡಾಟ ಬಂದ್ ಮಾಡುವ ಚಿಂತನೆ ಸರ್ಕಾರದ ಮುಂದಿಲ್ಲ, ಬೆಂಗಳೂರು ಸಂಚಾರವನ್ನ ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರು ನಗರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನವೂ 1000 ಗಡಿ ಮುಟ್ಟುತ್ತಿದೆ. ಇದರಿಂದ ಸೋಂಕಿತರನ್ನ ಆಸ್ಪತ್ರೆಗಳಿಗೆ ಸೇರಿಸೋಕೆ ಸಾಧ್ಯವಾಗ್ತಿಲ್ಲ. ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಸಿಗದೆ ಸೋಂಕಿತರು ಪರದಾಡುವಂತಾಗಿದೆ. ಇದರಿಂದ ಎಚ್ಚೆತ್ತ ಸರ್ಕಾರ ಬೆಂಗಳೂರು ಸಿಟಿಯಲ್ಲಿ 250ಕ್ಕೂ ಹೆಚ್ಚು ಟಿಟಿ ವಾಹನಗಳನ್ನೇ ಆಂಬ್ಯುಲೆನ್ಸ್ಗಳನ್ನಾಗಿ ಬಳಕೆ ಮಾಡಿಕೊಳ್ಳೋಕೆ ನಿರ್ಧರಿಸಿದೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅಟ್ಟಹಾಸ ಮೆರೆದಿದ್ದ ಕೊರೋನಾ ವೈರಸ್ ಈಗ ಉತ್ತರ ಭಾಗದಲ್ಲೂ ರಣಕ್ಕೆ ಹಾಕ್ತಿದೆ. ಉತ್ತರ ತಾಲೂಕಿನ ಮಾರುತಿನಗರದಲ್ಲಿ ಒಂದೇ ಕುಟುಂಬದ 5 ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ಕುಂಬಾರಹಳ್ಳಿಯಲ್ಲಿ ಒಂದೇ ಕುಟುಂಬದ 3, ತರಪನಹಳ್ಳಿಯಲ್ಲಿ ಒಂದೇ ಕುಟುಂಬದ 2 ಸೋಂಕು ತಗುಲಿರುವುದು ಆತಂಕ ಮೂಡಿಸಿದೆ. ಕೊರೋನಾ
ಕೊರೋನಾ ದೃಢವಾಗಿದ್ರೂ ಕೂಡ ಸೋಂಕಿತರನ್ನ ಆಸ್ಪತ್ರೆಗೆ ಸ್ಥಳಾಂತರಿಸೋಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪಾಲಿಕೆ ವಿಳಂಬ ಮಾಡುವುದು ನಿಂತೇ ಇಲ್ಲ. ಬೆಂಗಳೂರಿನ ಶಿವಾಜಿನಗರದ ನಿವಾಸಿಗೆ ಸೋಂಕು ದೃಢವಾಗಿ 1.5 ದಿನವಾದರೂ ಶಿಫ್ಟ್ ಮಾಡಿಲ್ಲ. ಸೋಂಕಿತರನ್ನ ಸ್ಥಳಾಂತರಿಸುವುದಕ್ಕೂ ಮೊದಲೇ ಅಕ್ಕಪಕ್ಕದ ಮನೆಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಸೋಂಕಿತರ ಜೊತೆಯಲ್ಲೇ ಕುಟುಂಬಸ್ಥರಿದ್ದು ಅವರಲ್ಲೂ ಆತಂಕ ಮೂಡಿಸಿದೆ. ಕೊರೋನಾ ಸೋಂಕಿತರ ಆರೈಕೆಯಲ್ಲಿ ತೊಡಗಿರುವ ಗುತ್ತಿಗೆ ವೈದ್ಯರು ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಉಪವಾಸದ ಮೂಲಕವೇ ಗುತ್ತಿಗೆ ನೌಕರರು ಪ್ರತಿಭಟನೆ ಮಾಡಿದ್ದು ಕೆಲಸ ಕಾಯಂಗೊಳಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಇದಕ್ಕೂ ಮಣಿಯದಿದ್ದರೆ ನಾಳೆಯಿಂದ ಕೆಲಸಕ್ಕೆ ಗೈರಾಗುವ ಎಚ್ಚರಿಕೆ ಕೊಟ್ಟಿದ್ದಾರೆ. 507 ಗುತ್ತಿಗೆ ವೈದ್ಯರು ಕೆಲಸ ಸ್ಥಗಿತಗೊಳಿಸೋಕೆ ತೀರ್ಮಾನ ಮಾಡಿದ್ದಾರೆ. ಕೊರೋನಾ ಸೋಂಕಿತರನ್ನ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗುತ್ತಿದೆ. ಆದರೆ ಕೋವಿಡ್ ಸೆಂಟರ್ಗಳಲ್ಲಿ ಅವ್ಯವಸ್ಥೆ ಹೇಳತೀರದಾಗಿದೆ. ಸೋಂಕಿತರಿರೋ ಆಸ್ಪತ್ರೆ ಆವರಣದಲ್ಲಿ ಬಳಸಿದ ಮಾಸ್ಕ್, ಗ್ಲೌಸ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡಲಾಗಿದೆ. ಜಯನಗರದ ಜನರಲ್ ಆಸ್ಪತ್ರೆಯ ಆವರಣ ಕಸದ ರಾಶಿಯಿಂದಲೇ ತುಂಬಿ ಹೋಗಿದೆ. ಆಸ್ಪತ್ರೆ ಗೇಟ್ನಿಂದ ಹಿಡಿದು ಮುಖ್ಯ ದ್ವಾರದ ತನಕ ಸಾಲಾಗಿ ಬಿದ್ದಿವೆ. ಬಳಸಿದ ಗ್ಲೌಸ್ಗಳು ಅಲ್ಲಲ್ಲೇ ಬಿದ್ದಿದ್ದು ಕಸವೇ ತಾಂಡವವಾಡ್ತಾ ಇದೆ. ರಾಜ್ಯ ರಾಜಧಾನಿಯಲ್ಲಿ ಕೊರೋನಾ ಸೋಂಕಿತರನ್ನ ಅಂತ್ಯ ಸಂಸ್ಕಾರ ಮಾಡುವುದೇ ದುಸ್ಸಾಹಸವಾಗಿಬಿಟ್ಟಿದೆ. ಕೋವಿಡ್ನಿಂದ ಮೃತಪಟ್ಟವರಿಗೆ ಸಂಸ್ಕಾರ ಮಾಡೋಕೆ ಬೆಂಗಳೂರಿನ ಕರುಣಾಮಯಿ ತಂಡವೊಂದು ನೆರವಾಗ್ತಿದೆ. ಕೊರೋನಾದಿಂದ ಸಾವನ್ನಪ್ಪಿದವರಿಗೆ ಎಲ್ಲಾ ಜಾತಿ ಧರ್ಮ ಮೀರಿ ಮಾನವೀಯತೆಯಿಂದ ಈವರೆಗೂ ಸುಮಾರು 100 ಜನರ ಅಂತ್ಯ ಸಂಸ್ಕಾರವನ್ನ ಈ ತಂಡ ಮಾಡಿದೆ. ಕುಟುಂಬದವರು ಬಾರದಿದ್ದರೂ ಇವರೇ ಮೃತರಿಗೆ ಮುಕ್ತಿ ದಯಪಾಲಿಸುತ್ತಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಿಗೆ ಸೋಂಕಿನ ಶಂಕೆ. ಸಚಿವ ಸಿಟಿ ರವಿಗೂ ಆತಂಕ. ಗ್ರಾಮಕ್ಕೆ ಬಂದರೆ ಟೆಸ್ಟ್ ಕಡ್ಡಾಯ ಅಂತ ಗ್ರಾಮಸ್ಥರ ಖಡಕ್ ರೂಲ್ಸ್. ಇವೆಲ್ಲವನ್ನೂ ನೋಡೋಣ ಸ್ಟೇಟ್ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ನ ಅಬ್ಬರಕ್ಕೆ ಬ್ರೇಕ್ ಬೀಳುವ ಲಕ್ಷಣಗಳೇ ಕಾಣ್ತಿಲ್ಲ. ಜನಸಾಮಾನ್ಯರಷ್ಟೇ ಅಲ್ಲದೆ ಜನನಾಯಕರಿಗೂ ಸೋಂಕು ವಕ್ಕರಿಸಿಕೊಳ್ತಿದೆ. ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಕೊರೋನಾ ಪಾಸಿಟಿವ್ ಬಂದಿರುವ ಸಾಧ್ಯತೆ ಇದ್ದು ಸಚಿವ ಸಿಟಿ ರವಿಗೂ ಆತಂಕ ಎದುರಾಗಿದೆ. ಯಾಕಂದ್ರೆ ಸಚಿವರ ಜೊತೆ ಸೋಂಕಿತರು ಇದ್ದು ನಿನ್ನೆ ಎಂಎಲ್ಸಿ ಪ್ರಾಣೇಶ್ ದಂಪತಿಯಲ್ಲೂ ಸೋಂಕು ಪತ್ತೆಯಾಗಿತ್ತು. ಹೀಗಾಗಿ ಜಿಲ್ಲಾ ಬಿಜೆಪಿ ವಲಯದಲ್ಲಿ ಹೆಚ್ಚಾಗಿ ಆತಂಕ ಸೃಷ್ಟಿಯಾಗಿದೆ. ಗ್ರಾಮಕ್ಕೆ ಹೊರಗಿನಿಂದ ಯಾರೇ ಬಂದರೂ ಕೊರೋನಾ ಟೆಸ್ಟ್ ಮಾಡುವುದು ಕಡ್ಡಾಯ. ಆದರೆ ಇದು ಸರ್ಕಾರ ಮಾಡಿಲ್ಲ. ಗ್ರಾಮಸ್ಥರೇ ಮುಂಜಾಗ್ರತೆಯಿಂದ ಈ ರೀತಿ ಮಾಡಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಸಿದ್ದಮ್ಮನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರೇ ಸೇರಿ ಹೊಸ ನಿಯಮ ಜಾರಿ ಮಾಡಿದ್ದು ಹೊರಗಿನಿಂದ ಬಂದವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯವಾಗಿದ್ದು ವರದಿ ಬರುವವರೆಗೂ ಮನೆಯಲ್ಲೇ ಕ್ವಾರಂಟೈನ್ ಇರಬೇಕು ಅಂತ ಹೇಳಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಿದ್ರೂ ಕೂಡ ಅಧಿಕಾರಿಗಳು ಮಾಡ್ತಿರುವ ಎಡವಟ್ಟುಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಕೋವಿಡ್ ವಾರ್ಡ್ ಡ್ಯೂಟಿ ನಂತರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಡ್ಯೂಟಿ ಮಾಡ್ತಿದ್ದಾರೆ. ಆದರೆ ವಾರ್ಡ್ನಲ್ಲಿ ಕೆಲಸ ಮಾಡ್ತಿದ್ದ ಯುವ ವೈದ್ಯಕ್ಕೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಕೋವಿಡ್ ಡ್ಯೂಟಿ ನಂತರ ಕ್ವಾರಂಟೈನ್ ಮಾಡದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೇಲಾಧಿಕಾರಿಗಳು ಕಳಿಸಿದ್ದು ರೋಗಿಗಳಿಗೂ ಆತಂಕ ಶುರುವಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಸೋಂಕಿತರ ಅಬ್ಬರ ಹೆಚ್ಚಾಗ್ತಿದೆ. ಇದರಿಂದ ಎಚ್ಚೆತ್ತ ಇಳಕಲ್ ನಗರದಲ್ಲಿ ಕೊರೋನಾ ಭೀತಿಯಿಂದಾಗಿ ಇಡೀ ನಗರವನ್ನೇ ಸಂಪೂರ್ಣವಾಗಿ ಸ್ತಬ್ಧಗೊಳಿಸಲಾಗಿದೆ. ತಹಸೀಲ್ದಾರ್ ಸೂಚನೆ ಮೇರೆಗೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ವು. ಧ್ವನಿವರ್ಧಕದ ಮೂಲಕ ವ್ಯಾಪಾರದಲ್ಲಿ ಮನವಿ ಮಾಡಿ ಅಂಗಡಿಗಳನ್ನು ಮುಚ್ಚಿಸಲಾಗಿದೆ. ನಿನ್ನೆ 12 ಜನರಿಗೆ ಸೋಂಕು ಕಾಣಿಸಿಕೊಂಡಿದ್ದು ಅವರ ಸಂಪರ್ಕದಲ್ಲಿದ್ದ 80ಕ್ಕೂ ಹೆಚ್ಚು ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಕೊರೋನಾ ಸೋಂಕಿನ ಸಂಪರ್ಕದಲ್ಲಿದ್ದವರನ್ನ ಮತ್ತು ಅನ್ಯ ರಾಜ್ಯದಿಂದ ಬಂದವರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಆದರೆ ಕ್ವಾರಂಟೈನ್ ಕೇಂದ್ರದಲ್ಲಿ ನರಕಯಾತನೆ ಅನುಭವಿಸುವಂತ ವಾತಾವರಣ ಸೃಷ್ಟಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದ ಆರ್ಎಂಎಸ್ಎಸ್ ಸ್ಕೂಲ್ನ ಕ್ವಾರಂಟೈನ್ ಕೇಂದ್ರದಲ್ಲಿ ಊಟ ಸಿಗದೆ ಸಂಕಷ್ಟ ಪಡುವಂತಾಗಿದೆ. ಹಳಸಿದ ಅನ್ನಕ್ಕೆ ಒಗ್ಗರಣೆ ಹಾಕಿ ನೀಡುತ್ತಿದ್ದು ಅನಿವಾರ್ಯವಾಗಿ ಜನ ಅದನ್ನೇ ತಿಂತಿದ್ದಾರೆ. ಕೊರೋನಾ ವಿರುದ್ಧ ಹೋರಾಡೋಕೆ ಆಶಾ ಕಾರ್ಯಕರ್ತೆಯರು ಜೀವ ಪಣಕ್ಕಿಟ್ಟು ಕೆಲಸ ಮಾಡುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಕಾಲು ಸೇತುವೆಯಲ್ಲಿ ಸಾಗಿ ಮನೆ ಮನೆಗೆ ತೆರಳುವ ಕಾರ್ಯಕರ್ತೆಯರು ವೈದ್ಯಕೀಯ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ. ನಕ್ಸಲ್ ಪೀಡಿತ ಗ್ರಾಮಗಳಲ್ಲಿ ಹೆದರದೆ ರಭಸದಿಂದ ಹರಿಯುವ ಹೊಳೆಯನ್ನ ಜೀವ ಕೈಯಲ್ಲಿ ಹಿಡಿದು ದಾಟಿದ ಕಾರ್ಯಕರ್ತೆಯರು ಚಿಕಿತ್ಸೆ ನೀಡುತ್ತಿದ್ದಾರೆ.
ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ರಣಕಕ್ಕೆ ಹಾಕ್ತಿದೆ. ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿದ್ದ ಮಹಾನಗರ ಪಾಲಿಕೆ ಸಿಬ್ಬಂದಿಗೂ ಸೋಂಕು ಕಾಣಿಸಿಕೊಂಡಿದ್ದು, ಉಳಿದ ಸಿಬ್ಬಂದಿಗೂ ಸೋಂಕಿನ ಭೀತಿ ಶುರುವಾಗಿದೆ. ಪಾಲಿಕೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ಸೋಂಕು ಕಾಣಿಸಿಕೊಂಡಿರುವುದರಿಂದಾಗಿ ಪಾಲಿಕೆ ಕಚೇರಿ ಕಟ್ಟಡ ಸಂಪೂರ್ಣ ಸ್ಯಾನಿಟೈಸ್ ಮಾಡಲಾಗಿದ್ದು, ಸಾರ್ವಜನಿಕ ಪ್ರವೇಶಕ್ಕೂ ನಿರ್ಬಂಧ ವಿಧಿಸಲಾಗಿದೆ. ಯಾವುದೇ ಕಾಯಿಲೆ ಬಂದರೂ ಮೆಡಿಕಲ್ ಸ್ಟೋರ್ಗೆ ಹೋಗಿ ಔಷಧಿ ತಗೊಳ್ತೀವಿ. ಆದರೆ ಅದೇ ಮಾಲೀಕನಿಗೆ ಕೊರೋನಾ ಸೋಂಕು ತಗುಲಿದ್ದು, ಮೆಡಿಕಲ್ ಸ್ಟೋರ್ನಲ್ಲಿ ವಸ್ತುಗಳನ್ನು ಖರೀದಿಸಿದವರಿಗೆ ಆತಂಕ ಶುರುವಾಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರಪಟ್ಟಣದಲ್ಲಿರುವ ಮೆಡಿಕಲ್ ಶಾಪ್ ಮಾಲೀಕನಿಗೆ ಸೋಂಕು ತಗುಲಿದ್ದು, ಎಲ್ಲರೂ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಇದರ ಮಧ್ಯೆ ಐತಿಹಾಸಿಕ ಮೇಲುಕೋಟೆ ಕೃಷ್ಣರಾಜಮೂಡಿ ಜಾತ್ರೆ ನಡೆದಿದೆ. ಕೊರೋನಾ ಇರೋದ್ರಿಂದ ದೇವಸ್ಥಾನದ ಒಳಭಾಗದಲ್ಲಿ ಜಾತ್ರೆ ಆಚರಣೆ ಮಾಡಿದ್ದು, ಈ ವೇಳೆ ಭಕ್ತರು ಕೊರೋನಾವನ್ನ ಮರೆತಿದ್ದಾರೆ. ಮಾಸ್ಕ್ ಧರಿಸದೆ, ದೈಹಿಕ ಅಂತರವೇ ಇಲ್ಲದೆ ಜಾತ್ರೆಯಲ್ಲಿ ಜನ ಜಾತ್ರೆ ಸೇರಿದ್ದು, ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಕೊರೋನಾ ವಾರಿಯರ್ಸ್ಗಳಾಗಿದ್ದ 872 ಇಂಡಿಯನ್ ರೈಲ್ವೆ ಸಿಬ್ಬಂದಿಗೂ ಅಂಟಿದ್ದು ಹೇಗೆ ಕೊರೋನಾ ಸೋಂಕು? ಕೊರೋನಾ ಗಾಳಿಯಿಂದ ಹರಡೋದಿಲ್ಲ ಎಂದ ಭಾರತದ ವಿಜ್ಞಾನಿ ಯಾರು? ಇವೆಲ್ಲವನ್ನೂ ನೋಡೋಣ ನ್ಯಾಷನಲ್ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರತದಲ್ಲಿ ಕೊರೋನಾ ಆರ್ಭಟಕ್ಕೆ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ 7,20,346ಕ್ಕೆ ಏರಿಕೆಯಾಗಿದೆ. ಸೋಂಕಿನಿಂದ 20,174 ಜನ ಬಲಿಯಾಗಿದ್ದಾರೆ. ಆಘಾತಕಾರಿ ವಿಚಾರ ಅಂದರೆ ದೇಶದಲ್ಲಿ ಕೇವಲ 24 ಗಂಟೆಗಳ ಅವಧಿಯಲ್ಲಿ 22,252 ಜನರಿಗೆ ಕೊರೋನಾ ದೃಢವಾಗಿದೆ. 467 ಜನ ಉಸಿರು ನಿಲ್ಲಿಸಿದ್ದಾರೆ. ಪ್ರಸ್ತುತ 2,53,245 ಸೋಂಕಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, 8,944 ಜನರ ಸ್ಥಿತಿ ಗಂಭೀರವಾಗಿದೆ. ಕೊರೋನಾ ವೈರಸ್ ಕೇವಲ ಕೆಮ್ಮಿದ್ರೆ ಸೀನಿದ್ರೆ ಮಾತ್ರ ಬರಲ್ಲ, ಗಾಳಿಯಿಂದಲೂ ಹರಡುತ್ತೆ ಅಂತ ನಿನ್ನೆ ಸುಮಾರು 200ಕ್ಕೂ ಹೆಚ್ಚು ವಿಜ್ಞಾನಿಗಳು ಹೇಳಿದ್ರು. ಈ ಬಗ್ಗೆ WHOಗೆ ಪತ್ರ ಬರೆದಿದ್ರು. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ವಿಶ್ವ ಆರೋಗ್ಯ ಸಂಸ್ಥೆ ಕೊರೋನಾ ವೈರಸ್ ಗಾಳಿಯಲ್ಲಿ ಹರಡುವ ವಾದವನ್ನ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಪರಿಶೀಲನೆ ನಡೆಸೋಕೆ ಮುಂದಾಗಿದೆ. ಕೊರೋನಾ ವೈರಸ್ ಗಾಳಿ ಮೂಲಕ ಹಬ್ಬುತ್ತೆ ಅಂತ ಸುಮಾರು 200ಕ್ಕೂ ಹೆಚ್ಚು ವಿಜ್ಞಾನಿಗಳು ವಿಶ್ವಸಂಸ್ಥೆಗೆ ಪತ್ರ ಬರೆದಿದ್ದಾರೆ. ಆದರೆ ಕೇಂದ್ರ ವಿಜ್ಞಾನ ಕೈಗಾರಿಕಾ ಸಂಶೋಧನಾ ಕೇಂದ್ರದ ನಿರ್ದೇಶಕ ಶೇಖರ್ ಮಂಡೆ ಮಾತ್ರ ಇದನ್ನ ಗಾಳಿ ಸುದ್ದಿ ಅಂತಿದ್ದಾರೆ. ಯಾಕಂದ್ರೆ ಕೊರೋನಾ ವೈರಸ್ ಗಾಳಿಯಲ್ಲಿ ಹರಡಲ್ಲ, ಕೇವಲ ಕೆಲ ಅಡಿಗಳಷ್ಟು ದೂರ ಮಾತ್ರ ಸಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಭಾರತದಲ್ಲಿ ಕೊರೋನಾ ಬಂದ ಬಳಿಕ ಲಾಕ್ಡೌನ್ ವಿಧಿಸಲಾಗಿತ್ತು. ಈ ವೇಳೆ ವಲಸೆ ಕಾರ್ಮಿಕರನ್ನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಸೇರಿಸಿದ್ದೇ ಭಾರತೀಯ ರೈಲ್ವೆ ಇಲಾಖೆಯ ಸಿಬ್ಬಂದಿ. ಶ್ರಮಿಕ ರೈಲಿನ ಮೂಲಕ ಗೂಡು ಸೇರಿಸಿದ 872 ರೈಲ್ವೆ ಸಿಬ್ಬಂದಿಗೆ ಕೊರೋನಾ ಸೋಂಕು ವಕ್ಕರಿಸಿಕೊಂಡಿದೆ. ಸೋಂಕಿನಿಂದಾಗಿ 86 ರೈಲ್ವೆ ಸಿಬ್ಬಂದಿ ಬಲಿಯಾದಂತಾಗಿದೆ. ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿರುವ ಕೊರೋನಾ ವೈರಸ್ಗೆ ಈವರೆಗೂ ಮದ್ದು ಕಂಡುಹಿಡಿದಿಲ್ಲ. ಈ ಬಗ್ಗೆ ಭಾರತದ ಹೈದರಾಬಾದ್ನ ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್ಗೆ ಸಿದ್ಧತೆ ನಡೆಸಿದೆ. 2 ಹಂತದಲ್ಲಿ ಮಾನವನ ಮೇಲೆ ಕೋವ್ಯಾಕ್ಸಿನ್ ಪ್ರಯೋಗ ಇರಲಿದೆಯಂತೆ. ಅದರಲ್ಲಿ ಮೊದಲ ಭಾಗವಾಗಿ ಸುಮಾರು 1,100 ಜನರ ಮೇಲೆ ಕೋವ್ಯಾಕ್ಸಿನ್ ಪ್ರಯೋಗ ಮಾಡೋಕೆ ನಿರ್ಧರಿಸಲಾಗಿದೆ. ಕೋವ್ಯಾಕ್ಸಿನ್ ಪ್ರಯೋಗಕ್ಕೆ ICMR ಅನುಮೋದನೆ ನೀಡಿದೆ. ತಮಿಳುನಾಡಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1,15,000ಕ್ಕೆ ಏರಿಕೆಯಾಗಿದೆ. ಸೋಂಕಿನಿಂದಾಗಿ 1,571 ಜನ ಬಲಿಯಾಗಿದ್ದಾರೆ. ಇದರಿಂದ ಎಚ್ಚೆತ್ತ ತಮಿಳುನಾಡು ಸರ್ಕಾರ ಚೆನ್ನೈನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಏಜಿಂಗ್ನಲ್ಲಿ 700 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ 300 ಆಕ್ಸಿಜನ್ ಬೆಡ್, 200 ವೆಂಟಿಲೇಟರ್ ಬೆಡ್ ಹಾಗೂ 250 ನಾರ್ಮಲ್ ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಕೊರೋನಾ ಸೋಂಕಿನ ಭೀತಿಯಿಂದಾಗಿ ನೋಯ್ಡಾದಲ್ಲಿ ಗಡಿ ಬಂದ್ ಮಾಡಲಾಗಿತ್ತು. ಆದ್ರೀಗ ಲಾಕ್ಡೌನ್ ಸಡಿಲಿಕೆ ಬೆನ್ನಲ್ಲೇ ಜನರು ಹೆಚ್ಚು ಓಡಾಡೋಕೆ ಆರಂಭಿಸಿದ್ರು. ಆದರೆ ನೋಯ್ಡಾ ಗಡಿಯಲ್ಲಿ ಪೊಲೀಸರು ತಪಾಸಣೆ ಹೆಚ್ಚು ಮಾಡಿದ್ದು, ಇ ಪಾಸ್ ಇದ್ದವರಿಗಷ್ಟೇ ಪ್ರವೇಶಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು.
ಕಾನ್ಪುರದ ನಿರಾಶ್ರಿತ ತಾಣದಲ್ಲಿ 50 ಬಾಲಕಿಯರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಇದರಿಂದ ಗರಂ ಆಗಿರುವ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶದ ಸರ್ಕಾರಕ್ಕೆ ವರದಿ ನೀಡುವಂತೆ ಸೂಚಿಸಿದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದ ಸುಪ್ಪಾಕ್ಕೆ HIV ಸೋಂಕಿತೆ ಆಗಿದ್ದು ಕಂಡುಬಂದಿತ್ತು. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.